ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ರೇವಣ್ಣನದು ಮುಗಿದು ಹೋಯಿತು ಅಂದುಕೊಂಡ್ರೆ ಅದು ಸುಳ್ಳು. ನಾನೇನೆಂದು ತೋರಿಸುವೆ. ಪ್ರತಿಪಕ್ಷಗಳಿಗೆ ಮಾಜಿ ಸಚಿವ ರೇವಣ್ಣ ಎಚ್ಚರಿಕೆ. ಧರ್ಮಸ್ಥಳ ಪ್ರಕರಣದಲ್ಲಿ ಬಹಳ ದೊಡ್ಡ ಪಿತೂರಿ. ತನಿಖೆಯನ್ನು ಎನ್ಐಎ ಅಥವಾ ಸಿಬಿಐಗೆ ವಹಿಸಬೇಕು. ಬಿವೈ ವಿಜಯೇಂದ್ರ ಆಗ್ರಹ. ಒಳ ಮೀಸಲಾತಿಯಲ್ಲಿ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ. ಅಲೆಮಾರಿಗಳ ಹಕ್ಕಿಗೆ ಹೋರಾಟ. ಸೆಪ್ಟೆಂಬರ್ 3ರಂದು ಬೃಹತ್ ಪ್ರತಿಭಟನೆ. ವಾರ್ತೆಗಳ ವಿವರ. ಒಳಗಿನವರಾಗಲಿ ಹೊರಗಿನವರಾಗಲಿ ರೇವಣ್ಣನದು ಮುಗಿದು ಹೋಯಿತು ಎಂದುಕೊಂಡಿದ್ದರೆ ಅದು ಸುಳ್ಳು. ಮುಂದಿನ ದಿನಗಳಲ್ಲಿ ನಾನು, ಕುಮಾರಸ್ವಾಮಿ, ದೇವೇಗೌಡರು ಏನೆಂದು ತೋರಿಸುತ್ತೇವೆಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಎಚ್ಚರಿಕೆ ನೀಡಿದರು. ನಗರದ ಹಾಸನ ಹಾಲು ಒಕ್ಕೂಟ ವಾರ್ಷಿಕ ಸಭೆಯಲ್ಲಿ ಮಾತನಾಡಿದ ಅವರು, ನಮ್ಮ ಕುಟುಂಬ ಏನು ಅಂತ ತೋರಿಸುವ ಕಾಲ ಬರುತ್ತೆ. ದೇವೇಗೌಡರಿಗೆ ಹಿಂದಿನ ದಿನಗಳಲ್ಲಿ ಅನೇಕರು ಅನೇಕ ರೀತಿಯ ನೋವುಗಳನ್ನು ಕೊಟ್ಟರು ಅನ್ನೋದು ಗೊತ್ತಿದೆ. ನನಗೂ ಕೊಟ್ಟಿದ್ದಾರೆ, ಅನುಭವಿಸಿದ್ದೇನೆ. ಹಾಲು ಒಕ್ಕೂಟದಲ್ಲಿ ಏನೇನ್ ಅನುಭವಿಸಿದ್ದೀನಿ ಅನ್ನೋದು ನನಗೆ ಗೊತ್ತು. ಕಾಲ ಬಂದಾಗ ಎಲ್ಲವನ್ನೂ ಹೇಳುತ್ತೇನೆ. ಈ ಜಿಲ್ಲೆಯ ಹೊರ ಜಿಲ್ಲೆಯ ರಾಜಕಾರಣಿಗಳು ರೇವಣ್ಣನದು ಮುಗಿದು ಹೋಯಿತು ಅಂತ ತಿಳಿದುಕೊಂಡ್ರೆ ಅದು ಸುಳ್ಳು. ಮುಂದಿನ ದಿನಗಳಲ್ಲಿ ನಾನು ಮತ್ತು ನನ್ನ ಕುಟುಂಬ ಏನು ಅಂತ ತೋರಿಸುವೆ ಎಂದು ಹೇಳಿದರು. ಎಷ್ಟು ಹೆರಿಗೆ ಆಗ್ತಾ ಇದೆ ನೋಡಿ. ಬರೀ ಒಂದು 500,000 ಕೊಟ್ಟರು ಸಾಕು ಡಾಕ್ಟ್ರಿಗೆ. ಇವತ್ತು ಪ್ರೈವೇಟಲ್ಲಿ 1,60,000 ಹೆರಿಗೆಗೆ. ಇಲ್ಲಿ ಹಾಸನದಲ್ಲಿ ಇಷ್ಟೊಂದು ಸುಮಾರು ಒಂದು 800-900 ಕೋಟಿ ಕೊಟ್ಟು ಎಲ್ಲ ಒಳ್ಳೆ ಡಾಕ್ಟ್ರುಗಳಿದ್ದೀವಿ. ಯಾಕೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗಬೇಕು? ಏನು ಕಾರಣ? ನಮ್ಮ ರೈತರು ಹೆಂಗೆ ಸುಲಿಗೆ ನಡೀತಾ ಇದೆ ಅಂತ ನೀವು ಅರ್ಥ ಮಾಡಬೇಕಾದ. ಕೆಲವ್ರು ಏನೋ ತಿಳ್ಕೊಂಡವ್ರೆ ರೇವಣ್ಣನ ಮುಗಿದೋಯ್ತು ಅಂತ. ಸ್ವಲ್ಪ ವೆಯ್ಟ್ ಮಾಡಿ, ರೇವಣ್ಣ ಏನು ಅನ್ನೋದ ಕಾಲ ಬರುತ್ತೆ, ತೋರಿಸ್ತೀನಿ. ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ರೇವಣ್ಣ ಏನು, ಕುಮಾರಸ್ವಾಮಿ ಏನು, ದೇವೇಗೌಡರು ಏನು ಅನ್ನೋದು ತೋರಿಸೋಂಥ ಕಾಲ ಬರುತ್ತೆ. ದೇವೇಗೌಡರಿಗೆ ಎಷ್ಟು ನೋವು ಕೊಟ್ಟರು ಹಿಂದಿನ ದಿನಗಳಲ್ಲಿ ಅನ್ನೋದು ನನಗೆ ಗೊತ್ತಿದೆ. ನಾನು ಅನುಭವಿಸಿದ್ದೀನಿ. ಈ ಹಾಲು ಒಕ್ಕೂಟದಲ್ಲಿ ಏನು ಅನುಭವಿಸಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ. ಅದು ಕಾಲ ಬಂದಾಗ ಹೇಳ್ತೀನಿ. ಯಾರು ತಿಳ್ಕೊಂಡಿರ್ಬೋದು, ಈ ಜಿಲ್ಲೆಯ ಹೊರ ಜಿಲ್ಲೆಯ ರಾಜಕಾರಣಿಗಳೇನಾದ್ರು ರೇವಣ್ಣ ಮುಗಿದೋಯ್ತು ಅಂತ ತಿಳ್ಕೊಂಡಿದ್ರೆ ಅದು ಮುಂದಿನ ದಿನಗಳಲ್ಲಿ ಏನೋದು ರೇವಣ್ಣ ಏನೋ ದೇವೇಗೌಡರು ಏನೋ ಅನ್ನೋದು ತೋರಿಸ್ತೀನಿ. ಆ ಕಾಲ ಇದೆ. ಇವತ್ತಿನ ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ. ನಿಮ್ಮ ಸಹಕಾರದಿಂದ ಇವತ್ತು 3 ಮುಂದುವರೆದಂತೆ ಮಾತನಾಡಿದ ಅವರು, 2024-25ನೇ ಸಾಲಿಗೆ ತೆರಿಗೆ ಪೂರ್ವ 22.29 ಕೋಟಿ ಲಾಭ ಗಳಿಸಿದೆ. ಇದರಲ್ಲಿ ಒಕ್ಕೂಟದ ಬಯಲ ಪ್ರಕಾರ ಆದಾಯ ತೆರಿಗೆ, ವ್ಯಾಪಾರ ಏರಿಳಿತ ನಿಧಿ, ಮೂಲಭೂತ ಸೌಕರ್ಯ ನಿಧಿ ಬಾಬ್ತು ಕಳೆದು ಉಳಿದ ನಿವ್ವಳ ಲಾಭ 5.4 ಕೋಟಿ ಎಂದು ವಿವರಿಸಿದರು. ಇದನ್ನು ಬೋನಸ್ ಮತ್ತು ಡಿವಿಡೆಂಡ್ ಹಾಗೂ ಇತರೆ ರೂಪದಲ್ಲಿ ಹಾಲು ಉತ್ಪಾದಕರಿಗೆ ಹಂಚಿಕೆ ಮಾಡಲಾಗಿದೆ ಎಂದು ಹೇಳಿದರು. ಟಿಲ್ ಟುಡೇ ಇವತ್ತುವರೆಗೆ ಆಗ ಸುಮಾರು 4 ಕೋಟಿ ಏನೋ ಇತ್ತೇನೋ. 4 ಕೋಟಿ ಎಷ್ಟು ವಹಿವಾಟು 4 ಕೋಟಿ ಇತ್ತು. ವಾರ್ಷಿಕ ವಹಿವಾಟು 4 ಕೋಟಿ, 3ರಿಂದ 4 ಕೋಟಿ ಏನೋ ಇರಬೇಕು. ಈಗ 3,000 ಕೋಟಿ ಮೇಲ್ಪಟ್ಟು ಮುಂದಿನ ವರ್ಷ ಇದರ 4,000 ಕೋಟಿವರೆಗೆ ಹೋಗುತ್ತೆ ಅಂತ ಕಾಣುತ್ತೆ. ಅದು 3,200. ಈಗ 3,000 ಇದೆ. 3,200ವರೆಗೂ ತಗೊಂಡೋಗ್ಬೇಕು ಅಂತ ಮಾಡಿದ್ದೀವಿ. ಆದರೆ 4ಕ್ಕೂ ಹೋದರೂ ಹೋಗ್ತೀವಿ. 3,200 ಗ್ಯಾರಂಟಿ. ಮತ್ತು ಇವತ್ತು ಹಾಸನದ ಕೈಗಾರಿಕೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 66 ಎಕರೆ ಜಮೀನು ತಗೊಂಡು ಅದನ್ನು 66 ಎಕರೆ ಜಮೀನನ್ನ ತಗೊಂಡಿದ್ದೀವಿ. ಅದರಲ್ಲಿ 735 ಕೋಟಿ ವೆಚ್ಚದಲ್ಲಿ 10 ಲಕ್ಷ ಲೀಟ್ರ್ ಸಾಮರ್ಥ್ಯ, 10 ಲಕ್ಷದಿಂದ 15 ಲಕ್ಷದವರೆಗೆ ಅದನ್ನು GBM ಸಭೆಯಲ್ಲಿ ಹೋದ ಸಾರಿ ಮಂಡಿಸಿ. ಕಳೆದ 2 ದಶಕಗಳಲ್ಲಿ ಧರ್ಮಸ್ಥಳದಲ್ಲಿ ನೂರಾರು ಅತ್ಯಾಚಾರ, ಕೊಲೆ ಮತ್ತು ರಹಸ್ಯ ಸಮಾಧಿ ಆರೋಪಗಳ ಹಿಂದೆ ಬಹಳ ದೊಡ್ಡ ಪಿತೂರಿ ನಡೆದಿದೆ ಎಂದು ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದು, ಪ್ರಕರಣವನ್ನು ಎನ್ಐಎ ಅಥವಾ ಸಿಬಿಐಗೆ ವಹಿಸಬೇಕೆಂದು ಒತ್ತಾಯಿಸಿದರು. ಧರ್ಮಸ್ಥಳ ವಿರುದ್ಧದ ಪಿತೂರಿ ಮತ್ತು ಅಪಪ್ರಚಾರ ಅಭಿಯಾನವನ್ನು ಖಂಡಿಸಿ ಮಾತನಾಡಿದ ವಿಜಯೇಂದ್ರ, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಬಿಜೆಪಿ ಶಾಸಕರು ಮತ್ತು ಹಲವು ನಾಯಕರು ಧರ್ಮಸ್ಥಳ ಚಲೋ ರ್ಯಾಲಿ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜಾತಿ ಧರ್ಮ ಲೆಕ್ಕಿಸದೆ ಎಲ್ಲರೂ ಸಿಬಿಐ ಅಥವಾ ಎನ್ಐಎಯಿಂದ ಸಮಗ್ರ ತನಿಖೆಗೆ ಆಗಬೇಕು. ಇದು ಧರ್ಮಸ್ಥಳದ ಮಂಜುನಾಥನ ಎಲ್ಲ ಭಕ್ತರ ಬೇಡಿಕೆಯಾಗಿದೆ ಎಂದು ಹೇಳಿದರು.
ಅವೆಲ್ಲವೂ ಕೂಡ ನಿವಾರಣೆ ಆಗಬೇಕು ಅಂತೇಳಿ ನಾವು ಕೂಡ ಭಾಳ ಆಶಾಭಾವನೆಯಿಂದ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ. ಅದು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಈ ಅಪಪ್ರಚಾರವನ್ನು ಮಟ್ಟ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳದೇ ಇದ್ದಾಗ, ಅಪಪ್ರಚಾರ ನಿರಂತರವಾಗಿ ಸಾಗ್ತಾ ಇದ್ರೂ ಸಹ ಕಣ್ಮುಚ್ಕೊಂಡು ಕುಳಿತಂಥ ಸಂದರ್ಭದಲ್ಲಿ ಇವತ್ತು ಹಿಂದೂ ಸಮಾಜ ಕೋಟ್ಯಾಂತರ ಭಕ್ತರು ಬೀದಿಗಿಳಿದು ಇವತ್ತು ಹೋರಾಟ ಮಾಡ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆದಾಗ ನಾವು ಅನಿವಾರ್ಯವಾಗಿ ಧರ್ಮಸ್ಥಳ ಚಲೋಗೆ ನಾವು ಕರೆಯನ್ನು ನೀಡಿದ್ವಿ. ಎಲ್ಲೋ ಒಂದು ಕಡೆ ಸದ್ಭಕ್ತರ ಸಹನೆಯ ಕಟ್ಟೆ ಇವತ್ತು ಹೊಡಿತಾ ಇದ್ದಂಥ ಸಂದರ್ಭದಲ್ಲಿ ನಾವು ಅನಿವಾರ್ಯವಾಗಿ ಇದನ್ನು ಕೈ ಹಾಕಿರುವಂಥದ್ದು, ಧರ್ಮಸ್ಥಳ ಚಲೋಗೆ ಕರೆಯನ್ನು ಕೊಟ್ಟಿದ್ದೇವೆ. ರಾಜಕಾರಣ ಮಾಡ್ತಕ್ಕಂಥ ವಿಚಾರ ಇದು ಖಂಡಿತ ಅಲ್ಲ. ಅದೆಲ್ಲೋ ಒಂದು ಕಡೆ ಹಿಂದೂ ಸಂಸ್ಕೃತಿ, ಹಿಂದೂ ಪರಂಪರೆ, ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದಾಗ ನಾವು ಕೈ ಕಟ್ಕೊಂಡು ಕೂರೋದಕ್ಕೆ ಸಾಧ್ಯ ಇಲ್ಲ. ನಾವು ಪ್ರಾಮಾಣಿಕವಾಗಿ ಈ ವಿಚಾರದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನ್ಯಾಯ ಸಿಗಬೇಕು. ಯಾವ ನೀಚ ಬುದ್ಧಿ ಇರ್ತಕ್ಕಂಥ ದುಷ್ಟಶಕ್ತಿಗಳು ಇದರಿಂದ ಅಡಗಿಕೊಂಡಿದ್ದಾರೆ ಅವೆಲ್ಲರೂ ಕೂಡ ಹೊರ ತೆಗಿಬೇಕು. ಆ ನಿಟ್ಟಿನಲ್ಲಿ ನಾವು ಒಳ ಮೀಸಲಾತಿ ಹಂಚಿಕೆ ಸಂಬಂಧ ಅಲೆಮಾರಿ ಸಮುದಾಯದ ಹಕ್ಕುಗಳನ್ನು ಕಸಿದು ಬಲಾಢ್ಯ ಸಮುದಾಯಗಳಿಗೆ ನೀಡುವ ಸರ್ಕಾರದ ನಿರ್ಧಾರ ಖಂಡಿಸಿ ಸೆಪ್ಟೆಂಬರ್ 3ರಂದು ಬೃಹತ್ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಅಖಿಲ ಕರ್ನಾಟಕ ಹಂದಿ ಜೋಗಿಸ್ ಪರಿಶಿಷ್ಟ ಜಾತಿ ಸಂಘ ಹಾಗೂ ಹಿರಿಯ ದಲಿತ ಮುಖಂಡ ಕೃಷ್ಣದಾಸ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಖಿಲ ಕರ್ನಾಟಕ ಹಂದಿ ಜೋಗಿ ಪರಿಶಿಷ್ಟ ಜಾತಿ ಸಂಘದ ನೇತೃತ್ವದಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ವೇದಿಕೆ ಸಿದ್ಧವಾಗಿದೆ. ನಮ್ಮ ಹೋರಾಟಕ್ಕೆ ಇಲ್ಲಿ ಮನ್ನಣೆ ಸಿಗದಿದ್ದರೆ ಪ್ರತಿ ಜಿಲ್ಲೆಯಲ್ಲಿ ಹೋರಾಟ ಮಾಡಲಾಗುವುದು. ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದಿಂದ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತಿದೆ. ಒಳ ಮೀಸಲಾತಿ ವರ್ಗೀಕರಣದಲ್ಲಿ ನಮಗೆ ಗಂಭೀರ ಅನ್ಯಾಯವಾಗಿದೆ. ಸಾಮಾಜಿಕ ನ್ಯಾಯವನ್ನು ಪೋಷಿಸುತ್ತೇವೆಂದು ಹೇಳಿಕೊಳ್ಳುವ ಸರ್ಕಾರವೇ ನಮ್ಮ ಹಕ್ಕುಗಳನ್ನು ನಿರ್ಲಕ್ಷಿಸಿದೆ ಎಂದು ಹೇಳಿದರು. ಆದರೆ ಹಂಚಿಕೆ ಮಾಡೋದು ಕರೆಕ್ಟ್ ಇದೆ. ಅದರೊಳಗಡೆ ಅಲೆಮಾರಿಗಳನ್ನ ಭಾಳ ತಾತ್ಸಾರ ಭಾವನೆಯಿಂದ ನೋಡಿ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಅಲೆಮಾರಿಗಳಿಗೆ ಎ ವರ್ಗದಲ್ಲಿ ಆದ್ಯತೆ ಮೇರೆಗೆ ಎ ವರ್ಗದಲ್ಲಿ ಗುರುತಿಸಿ ಅವ್ರಿಗೆ 1% ಕೊಡಬೇಕು ಅಂತ ಶಿಫಾರಸು ಮಾಡ್ತಾರೆ. ಆದರೆ ಅಹಿಂದ ವರ್ಗದ ನಾಯಕರು ಅಂತ ಹೇಳ್ಕೊಂಡಂಥ ಈಗಿನ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಅವರು ಸಚಿವ ಸಂಪುಟದಲ್ಲಿ ಏನು ಅಲೆಮಾರಿಗಳನ್ನು ಗಮನಕ್ಕೆ ತಗೊಳ್ತಾನೆ ಅದರಲ್ಲಿ ಬಲಾಢ್ಯ ಸಮುದಾಯಗಳಾದ ಕೊರ್ಚ, ಕರೋಮ, ಬೋವಿ, ಲಮಾಣಿ ಅಂತಕ್ಕಂಥ ಬಲಾಢ್ಯ ಸಮುದಾಯಗಳು ಅವು ಕೂಡ ನಮ್ಮ ಸಹೋದರ ಸಮುದಾಯಗಳೇ. ಆದರೆ ಅವರು ಬಲಾಢ್ಯರಿದ್ದಾರೆ. ಎಲ್ಲ ವಿಚಾರದಲ್ಲೂ ಸಹ ಸ್ವಲ್ಪ ಮುಂದುವರೆದ ಸಮುದಾಯಗಳು. ಆ ಸಮುದಾಯಗಳೊಟ್ಟಿಗೆ ಈ 49+10 ಸೂಕ್ಷ್ಮ ಅತಿ ಸೂಕ್ಷ್ಮ ಸಮುದಾಯಗಳನ್ನ ಸೇರಿಸಿ 59 ಸಮುದಾಯಗಳಿಗೆ 1% ಏನು ಕೊಡಬೇಕು ಅಂತೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಶಿಫಾರಸು ಮಾಡ್ತಾರೆ. ಆ ಶಿಫಾರಸನ್ನೇ ಬದಿಗೊತ್ತಿ ಈ ಕೊನೆಯ ಸ್ತರದಲ್ಲಿರ್ತಕ್ಕಂಥ ಈ ಸಮುದಾಯಗಳು ಅಲೆಮಾರಿ ಸಮುದಾಯಗಳು ಹಂದಿಜೋಗಿ, ಹಂದಿಜೋಗಿ, ಸಿಲೇಕೇತ, ಸುಡುಗ. ಪತ್ರಿಕಾಗೋಷ್ಠಿಯಲ್ಲಿ ಅಲೆಮಾರಿ ಸಮುದಾಯದ ರಾಜ್ಯ ಉಪಾಧ್ಯಕ್ಷ ಎಂವಿ ಗೋವಿಂದರಾಜು, ಸಿಜಿಎಂ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹರೀಶ್ ಹುಳೆವಾರೆ, ಮಾನವ ಹಕ್ಕುಗಳ ಮುಖಂಡ ಆರ್ ಮರಿ ಜೋಸೆಫ್, ಜಿಲ್ಲಾ ಅನುಷ್ಠಾನ ಸಮಿತಿ ಸದಸ್ಯ ಸೋಮಶೇಖರ್ ಕಂದಲಿ, ಅಲೆಮಾರಿ ರಾಜ್ಯ ಮುಖಂಡ ಸಿಟಿ ಸುರೇಶ್ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಹೆಬ್ಬಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಾಸನ ಜಿಲ್ಲಾ ಸಹಕಾರಿ ಕ್ಷೇತ್ರದಲ್ಲಿ ಬೆಸ್ಟ್ ಸೊಸೈಟಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿ ಪ್ರಶಸ್ತಿ ಪುರಸ್ಕಾರ ಪಡೆದಿದ್ದ ಹಿನ್ನೆಲೆಯಲ್ಲಿ ಇಲ್ಲಿನ ವಹಿವಾಟು ಗಮನಿಸಿ ಶೀಘ್ರದಲ್ಲೇ ಹಾಸನ ಎಚ್ಡಿಸಿಸಿ ಬ್ಯಾಂಕ್ ಶಾಖೆಯನ್ನು ತೆರೆಯಲು ಬದ್ಧವೆಂದು ಹಾಸನ ಎಚ್ಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಹಾಗೂ ನಿರ್ದೇಶಕರಾದ ಎಂಎ ನಾಗರಾಜ್ ತಿಳಿಸಿದರು. ಬೇಲೂರು ತಾಲೂಕಿನ ಹೆಬ್ಬಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಹಕಾರಿ ಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಬೆಳೆಯುತ್ತಿದೆ. ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿನ ಸಹಕಾರ ಸಂಘದ ಸರ್ವತೋಮುಖ ಪ್ರಗತಿಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಮತ್ತು ಎಚ್ಡಿ ರೇವಣ್ಣನವರ ಪೂರ್ಣ ಬೆಂಬಲ ಎಂದಿಗೂ ಮರೆಯುತ್ತಿಲ್ಲ. ಅಂತೆಯೇ ಬೇಲೂರು ತಾಲೂಕಿನ ಬಹುತೇಕ ಸೊಸೈಟಿಗಳು ಸ್ವತಃ ಕಟ್ಟಡಗಳನ್ನು ಹೊಂದಿವೆ. ಕೆಲ ಸಂಘಕ್ಕೆ ನಿವೇಶನ ಇಲ್ಲದ ಕಾರಣದಿಂದಾಗಿ ಕಟ್ಟಡ ನಿರ್ಮಾಣವಾಗಿಲ್ಲ. ರೈತರಿಗೆ ಸಕಾಲಕ್ಕೆ ಅಗತ್ಯ ರಸಗೊಬ್ಬರ ಪೂರೈಕೆ ಮಾಡಬೇಕೆಂಬ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ. ವಿಶೇಷವಾಗಿ ಕೃಷಿ ಸಾಲ ಸೇರಿದಂತೆ ಹೈನುಗಾರಿಕೆ ಮತ್ತು ಕೃಷಿ ಅಭಿವೃದ್ಧಿ ಸಾಲಗಳನ್ನು ಕೂಡ ಪಡೆಯಬಹುದು. ರೈತರು ಸಹಕಾರಿ ಸಂಘಗಳಲ್ಲಿ ಠೇವಣಿಗಳನ್ನಿಡಲು ಅವಕಾಶವಿರುತ್ತದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗಿ ಎಸ್ಬಿ ಖಾತೆಯಿಂದ ವಹಿವಾಟು ನಡೆಸಬೇಕು. ಈ ಕಾರಣದಿಂದ ಹೆಬ್ಬಾಳು ಸೊಸೈಟಿಗೆ ಎಚ್ಡಿಸಿಸಿ ಬ್ಯಾಂಕಿನ ಶಾಖೆಯನ್ನು ತೆರೆಯುವ ಅಗತ್ಯವಿದೆ ಎಂದರು. 3 ಬಾರಿ ಆಗಕ್ಕಿಂತ ಮೊದಲು ನಮ್ಮ ಹಿರಿಯ ಅಪ್ಪಣ್ಣನವರು ಇದೇ ಗ್ರಾಮದವರು ಅಧ್ಯಕ್ಷರಾದವರು, ಅವ್ರನ್ನೂ ಕೂಡ ಈ ಸಂದರ್ಭ ನಾವು ಸ್ಮರಣೆ ಮಾಡ್ಕೋಬೇಕಾಗ್ತದೆ.
ಅವರು ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾಗೋದ್ಮೇಲೆ ಇನ್ಯಾರು ನಮ್ಮ ತಾಲೂಕಿನಲ್ಲಿ ಉಪಾಧ್ಯಕ್ಷರಾಗಲಿಲ್ಲ. ಉಪಾಧ್ಯಕ್ಷರಾಗಿ ನಾನಿದ್ದೆ. ಆದ್ರೂ ಅವತ್ತು ಹಣದ ಕೊರತೆಯೋ ಇನ್ನೊಂದು ಜಿಲ್ಲಾ ಬ್ಯಾಂಕಿನ ಕೊರತೆಯೋ ನಮ್ಮ ಷೇರುದಾರರ ಮೂಲ ಬಂಡವಾಳದ ಕೊರತೆಯೋ ಬಹಳ ಕಡಿಮೆ ಪ್ರಮಾಣದ ಸಾಲ ರೈತರಿಗೆ ಕೊಡ್ತಾ ಇದ್ವಿ. ಈಗ ನೀವೇ ಹೇಳಿದಂತೆ ಅಂಕಿಅಂಶವನ್ನ ಡಾಟಾವನ್ನ ನೋಡಿದಂತೆ 1,70,00,000 ಇದ್ದಿದ್ದು 7,30,00,000 ಬರಬೇಕಾದ್ರೆ ಅದರ ಹಿಂದಿನ ಶ್ರಮ ಬಹಳಷ್ಟು ಇದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಏನು ಶ್ರಮ ಇರ್ಬೋದು ಅಂತಂದ್ರೆ, ಎಷ್ಟೋ ಸಂದರ್ಭ ಹಾಸನ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರುಗಳು ತಾಲೂಕು ಬಹಳ ಗಟ್ಟಿಯಾದಂಥ ನಿರ್ದೇಶಕರುಗಳಿದ್ದಾರೆ, ಮಾಜಿ ಶಾಸಕರುಗಳಿದ್ದಾರೆ, ಹಾಲಿ ಶಾಸಕರುಗಳಿದ್ದಾರೆ, ಬಹಳಷ್ಟು 3-4 ಬಾರಿ ಅವರ ಅಧ್ಯಕ್ಷರಾದವರಿದ್ದಾರೆ. ಈ ಸಂದರ್ಭದಲ್ಲಿ ಕೃಷಿಕ ಸಮಾಜದ ಪ್ರತಿನಿಧಿ ಬಿಎಂ ದೊಡ್ಡವೀರೇಗೌಡ, ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳ್ ಹಾಲಪ್ಪ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಚ್ಆರ್ ಜಗದೀಶ್, ನಿರ್ದೇಶಕರಾದ ಎಚ್ಜೆ ಭುವನೇಶ್ ಮತ್ತು ಜಯಪ್ರಕಾಶ್ ಮಾತನಾಡಿದರು. ಉಳಿದಂತೆ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋಹನ್, ನಿರ್ದೇಶಕರಾದ ಜಯದೇವಪ್ಪ, ಪುಷ್ಪ, ದಾಕ್ಷಾಯಿಣಿ, ಪಾರ್ವತಿಗೌಡ, ಉಪಾಧ್ಯಕ್ಷ ದೇವರಾಜ್, ರುದ್ರೇಶ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ನಟರಾಜ್, ಸಂಘದ ಸಿಬ್ಬಂದಿಗಳಾದ ಯೋಗೇಶ್ ಮತ್ತು ಕವಿತಾ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ವಿದ್ಯಾರ್ಥಿಗಳಿಗೆ ಪ್ರಬಂಧ ಹಾಗೂ ಚಿತ್ರಕಲೆ ಸ್ಪರ್ಧೆಗಳು ಬರವಣಿಗೆ, ಸಂವಹನ ಕೌಶಲ್ಯಗಳನ್ನು ಸುಧಾರಿಸಲು ಮತ್ತು ವಿಷಯಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಬೆಳೆಸಲು ಸಹಾಯಕಾರಿಯಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ತಿಳಿಸಿದರು. ಬೇಲೂರು ಪಟ್ಟಣದ ಬಸ್ ನಿಲ್ದಾಣ ಮುಂಭಾಗದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಪ್ರಬಂಧ ಮತ್ತು ಚಿತ್ರಕಲೆ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಸ್ಪರ್ಧೆಗಳು ಮಕ್ಕಳು ತಮ್ಮ ಆಸಕ್ತಿಗಳನ್ನು ಅನ್ವೇಷಿಸಲು ಮತ್ತು ತಮ್ಮ ವೃತ್ತಿಜೀವನವನ್ನು ರೂಪಿಸಲು ಸಹಾಯ ಮಾಡುತ್ತವೆ. ಮಕ್ಕಳ ಆಲೋಚನಾ ಪ್ರಕ್ರಿಯೆಯನ್ನು ಬಲಪಡಿಸಲು, ವಿಷಯಗಳನ್ನು ಆಳವಾಗಿ ಅಧ್ಯಯನ ಮಾಡಲು ಮತ್ತು ಅವರ ಬೌದ್ಧಿಕ ಆಸಕ್ತಿಗಳನ್ನು ಗುರುತಿಸಲು ಇದು ಸಹಾಯ ಮಾಡುತ್ತದೆ. ತಮ್ಮೊಳಗೆ ಅಡಗಿರುವ ಭಾವನೆಗಳನ್ನು ಚಿತ್ರದ ಮೂಲಕ ಅನಾವರಣಗೊಳಿಸುವ ಸ್ಪರ್ಧೆ ಹಾಗೂ ಪ್ರಬಂಧ ಸ್ಪರ್ಧೆಯು ತಾಲೂಕು ಪತ್ರಕರ್ತರ ಸಂಘ ಹಮ್ಮಿಕೊಂಡಿರುವುದು ಸ್ವಾಗತಾರ್ಹ ಎಂದರು. ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ಒಳ್ಳೆ ಟೀಚರ್ ಆಗಬೇಕು, ನಾನು ಅದೆಲ್ಲದರ ಹೊರತಾಗಿ ನಾನು ಈ ದೇಶಕ್ಕೆ ಒಬ್ಬ ಪೂರಕವಾದಂಥ ದೇಶವನ್ನು ಕಟ್ಟಲಿಕ್ಕೆ ನನ್ನ ಕೈ ಏನಾಗುತ್ತೆ, ದಿನಕ್ಕೆ 1 ನಿಮಿಷ ದೇಶದ ಕೆಲಸ ಮಾಡ್ತೀನಿ ಅಂತ ಆಗಬೇಕು. ದೇಶ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಅಪ್ಪ ಅಮ್ಮ ನಮಸ್ಕಾರ ಮಾಡ್ತಿರಲ್ಲ, ಅವಲ್ಲೇ ದೇಶಕ್ಕೂ ಒಂದು ನಮಸ್ಕಾರ, ಭಾರತಕ್ಕೂ ಒಂದು ನಮಸ್ಕಾರ ಆಗಬೇಕು. ಇಂಥ ಒಂದು ಒಳ್ಳೆಯ ಪರಿಸರದಲ್ಲಿ, ಒಳ್ಳೆಯ ವಾತಾವರಣದಲ್ಲಿ ನಾವು ಇದ್ದೀವಿ ಅಂತಂದರೆ ಅದಕ್ಕೆ ಅನೇಕರು ತ್ಯಾಗ ಮಾಡಿ ಸ್ವತಂತ್ರ ಕೊಟ್ಟು ಈ ದೇಶ ಇವತ್ತು ಅಭಿವೃದ್ಧಿಯ ದೇಶವಾಗಿದೆ. ಎಲ್ಲರೂ ಹೇಳ್ತಾರೆ ಅಭಿವೃದ್ಧಿಶೀಲ ದೇಶ ಅಂತ ಹೇಳಿ. ವೈಯಕ್ತಿಕ ನನಗನ್ಸೋದು ಭಾರತ ಒಂದು ಅಭಿವೃದ್ಧಿ ರಾಷ್ಟ್ರ, ಅಭಿವೃದ್ಧಿ ಹೊಂದಿದೆ. ದೇಶದಲ್ಲಿರುವಂಥ ಕೆಲವು 3-4 ಅಭಿವೃದ್ಧಿ ರಾಷ್ಟ್ರಗಳಲ್ಲಿ ಭಾರತವು ಕೂಡ ಒಂದು. 100 ದೇಶಗಳಲ್ಲಿ 3 ದೇಶಗಳ ಅಭಿವೃದ್ಧಿ ರಾಷ್ಟ್ರಗಳಲ್ಲಿ ಭಾರತ ಒಂದು ಅಂತ ಹೇಳಿದರೆ ನಿಮ್ಮಂಥವರು ಟೀಚರ್ಸ್ ಎಲ್ಲ ಬಂದಿದ್ದೀರಾ, ಖುಷಿ ಅನಿಸ್ತದೆ. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ರಾಜೇಗೌಡ, ಪತ್ರಕರ್ತರ ಸಂಘದ ಅಧ್ಯಕ್ಷ ರಘುನಾಥ್, ಕಾರ್ಯದರ್ಶಿ ಬಿಬಿ ಶಿವರಾಜ್, ಖಜಾಂಚಿ ಎನ್ ಅನಂತು, ಉಪಾಧ್ಯಕ್ಷ ಜಗದೀಶ್, ಮಾಜಿ ಅಧ್ಯಕ್ಷ ರಾಘವೇಂದ್ರ ಹೊಳ್ಳ, ಮಾಜಿ ಕಾರ್ಯದರ್ಶಿ ವೆಂಕಟೇಶ್, ವಿಜಯಕುಮಾರ್, ಬಿಎಲ್ ಲಕ್ಷ್ಮಣ್, ಆರಾಧ್ಯ, ಗಣೇಶ್, ಬಿಕೆ ರಮೇಶ್, ಲೋಹಿತ್ ರವಿಹೊಳ್ಳಾಸ್ ಇತರರು ಹಾಜರಿದ್ದರು. ಜಮೀನು ಒತ್ತುವರಿ ವಿಚಾರವಾಗಿ ಮಾತಿನ ಚಕಮಕಿಯಿಂದ ಶುರುವಾದ ಗಲಾಟೆ ಕೈ ಮೊಲಾಯಿಸುವ ಹಂತಕ್ಕೆ ತಲುಪಿ 4 ಮಂದಿಯ ಮೇಲೆ ಹಲ್ಲೆ ನಡೆದಿರುವ ಘಟನೆ ಬೇಲೂರು ತಾಲೂಕಿನ ಮಾದಿಹಳ್ಳಿ ಹೋಬಳಿಯ ಮಾದಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮಾದಿಹಳ್ಳಿ ಗ್ರಾಮದ ಕುಮಾರಿ, ರವಿ, ಸುಶೀಲಮ್ಮ, ಜೀವನ್ ಹಲ್ಲೆಗೊಳಗಾದ ವ್ಯಕ್ತಿಗಳು. 4 ಜನ ಗಾಯಾಳುಗಳು ಸದ್ಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಲ್ಲೆ ಮಾಡಿದವರು ಮೋಹನ್, ಶಿವಣ್ಣ, ಧರ್ಮ, ಸುಷ್ಮಿತಾ, ಕಮಲಿ ಮತ್ತು ವಿನಯ್ ಸೇರಿದಂತೆ ಒಟ್ಟು 6 ಜನ ಸೇರಿ ಮಚ್ಚು ಮತ್ತು ರಾಡ್ನಿಂದ ಹಲ್ಲೆ ನಡೆಸಿದ್ದಾರೆಂದು ಗಾಯಾಳುಗಳು ಆರೋಪ ಮಾಡಿದ್ದಾರೆ. ಹಲ್ಲೆ ಕುರಿತು ಗಾಯಾಳು ರವಿ ಮಾತನಾಡಿ, ಸುಖಾಸುಮ್ಮನೆ ಜಾಗದ ವಿಚಾರವಾಗಿ ಕಳೆದ 1 ವರ್ಷದಿಂದ ಮಾತಿನ ಚಕಮಕಿ ನಡೆಯುತ್ತಿತ್ತು. ಆದರೆ ಭಾನುವಾರ ಇದೇ ಕಾರಣಕ್ಕೆ ಕೊಲೆ ಮಾಡುವ ಉದ್ದೇಶದಿಂದ ಮಚ್ಚು ಮತ್ತು ರಾಡ್ನಿಂದ ನಮ್ಮ ಕುಟುಂಬದ ಮೇಲೆ ಹಲ್ಲೆ ನಡೆಸಿದ್ದಾರೆ. ತಲೆಯ ಭಾಗಕ್ಕೆ ಗಂಭೀರ ಗಾಯಗಳಾಗಿವೆ. ಹಲ್ಲೆ ನಡೆಸಿದವರ ವಿರುದ್ಧ ಪೊಲೀಸರು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ಒಂಥವ ಅವ್ರಿಗೆ ಜಗಳ ಆಯಿತು. ಅದು ಪೊಲಿಟಿಷನ್ಗೆ ಹೋಯಿತು. ಪೊಲಿಟಿಷನಲ್ಲಿ ಈಗ ಕ್ರಮ ತಗೊಂಡಿಲ್ಲ. ಹೇಳ್ತೀನಿ ಮತ್ತೆ ಸಲೀಮನ್ನು ಕರೆಸಿದ ಮೇಲೆ ಅಳಿಸಿದ ಮಾಡಬೇಕಂತ ಹೇಳಿ ಕಳಿಸಿದಾಗ ಮತ್ತೆ ಪೊಲೀಸ್ನವ್ರ ಏನು ಕಿತ್ತಂತ ಹೇಳಿ ಬಂದ್ಬಿಟ್ಟು ಶಿವಣ್ಣನನ್ನು ಮುಚ್ಚೆ ನೋಡಿದ. ಶಿವಣ್ಣನವರೇ ಅವರು? ಶಿವಣ್ಣನವರು ಅವರು ಇದು ಮಾದಿಹಳ್ಳಿಯವರು. ಯಾರ್ಯಾರ ಮೇಲೆ ಹಲ್ಲೆ ಮಾಡಿದ್ದಾರೆ ನಿಮಗೆ? ಅವರು ನಮ್ಮ ಹೆಂಗಸರ ಮೇಲೆ, ಸುಶೀಲಿನ ಮೇಲೆ, ಮತ್ತು ಕುಮಾರಿ ಮೇಲೆ, ಜೀವನದ ಮೇಲೆ, 4 ಜನ ಮೇಲೆ. 4 ಜನ ಯಾವುದ್ರಲ್ಲಿ ಹಲ್ಲೆ ಮಾಡಿದ್ರು? ಮುಚ್ಚಲಿ ರಾಡಲ್ಲಿ. ಏನು ವಿಚಾರ ಜಗಳ ಆಗಿದ್ದು? ಇದು
ಕಾರ್ ನಿಲ್ಲಿಸಿದ್ರೆ ಗಾಡಿ ಮುಂದಿನ ಹೋಗಿ ದಾರಿಲಿ ನಮಗೆ ನಮ್ಮ ಕಡೆಗೆ ಸ್ಟೇಜ್ ಎಲ್ಲ ಇವು ಆದ್ಮೇಲೆ ನಮ್ಮ ಅಕ್ಕನಿಗೆ ಹೊಡೆಯಕ್ಕೆ ಬಂದಿದೆ. ಅದಕ್ಕೋಸ್ಕರ ಯಾಕೆ ಹಿಂಗೆ ಜಾಗ ಕೊಟ್ಟೆ ನಮ್ಮ ಕಡೆ ನಾವೇನು ಮಾಡ್ತೀವಿ ಅಂತ ನೋಡ್ತೀವಿ. ಪೊಲೀಸ್ನವರು ಏನು ಚಿಕ್ಕಂದ್ರೆಲ್ಲ ಕಮ್ಮಿ ಕೊಡಿದ್ದಾರೆ ಅಂತ ಹೇಳ್ಬಿಟ್ಟು ಏಕಪಕ್ಷಿ ಬಂದು ನೀವು ಈ ಕಳೆದ ವರ್ಷ ಈ ಥರ ಆ ಥರ ಹೇಳಿ ಅಮ್ಮ. ಸರ್ ನಾನು ಮತ್ತು ಅವ್ರ ಹೆಸರು ಕಂಬಳಿ ಅಂತ. ಆಮೇಲೆ ಅವ್ರ ಯಜಮಾನರು ಕುತ್ತಿಗೆ ದಡಿಲೋರ್ದು. ಅವರ ಮಗ ಎತ್ತು ಬಂದು ಮುಚ್ಚಲ್ಲಿ ಹೊಡೆದವ್ರಿಗೂ ನನಗೆ ಜ್ಞಾನನೂ ನಿಮಗೆ ಎಲ್ಲೇ ಲೇಟ್ ಆಗಿದೆ? ಎಲ್ಲಿ ಏಟಾಗಿದ್ದು ಇಲ್ಲಿ ಯಾವುದ್ರಲ್ಲಿ ಹೊಡೆದ್ರು ನಿಮಗೆ? ದಡಿಲಿ ಯಾವುದ್ರಲ್ಲಿ ಹೊಡೆದ್ರು? ದಡಿಲಿ ಯಾರು ಹೊಡೆದಿದ್ದಾರು? ಮುಚ್ಚಲ್ಲಿ ಮಗ ಮುಚ್ಚಲ್ಲಿ. ಆಮೇಲೆ ಅವರು ಗಂಡ ದಡಿಲಿ ಎಲ್ಲಿ ಹೊಡೆದ ಕುತ್ತಿಗೆ. ನನಗೆ ಅವಾಗ ಜ್ಞಾನನೂ ಏನೂ ಇಲ್ಲ. ಆವಾಗ ನನಗೆ ಕರ್ಕ ಬಂದಿರೋದು ಒಂದೇ ಗೊತ್ತು ನನಗೆ. ಹಾಗೆ ಇಲ್ಲಿ ಬಂದ್ಬಿಟ್ಟು ಜ್ಞಾನ ಗಲಾಟೆ ಮಾಡೋದು ಈ ಥರಲ್ಲೇ ಮಾಡ್ತಲೇ ಇರೋದು. ಯಾವಾಗಿಂದ? ಇದೆಲ್ಲ ಒಂದು ವರ್ಷದಿಂದಲೂ ಆ ಥರ ವರ್ಷದಿಂದಲೂ ಆ ಥರ ಮಾಡ್ತಾಯಿದ್ದ. ನಾನು ಇರಲಿ ಅಂತಂತಲೇ ಸುಮ್ಮನಿದ್ದೆ. ಪುಸ್ತಕಗಳನ್ನು ಓದುವುದರಿಂದ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೂ ಸಹ ಸಹಕಾರಿಯಾಗಲಿದೆ ಎಂದು ಬ್ಯಾಡ್ರಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ದಾಸಬೋಯಿ ತಿಳಿಸಿದರು. ಮಳವಳ್ಳಿ ತಾಲೂಕಿನ ನಂಜಾಪುರ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕೊಠಡಿಯಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಡಿಜಿಟಲ್ ಗ್ರಂಥಾಲಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಗೊಲ್ಲರಹಳ್ಳಿ ಮತ್ತು ನಂಜಾಪುರದಲ್ಲಿ ಗ್ರಂಥಾಲಯ ಪ್ರಾರಂಭ ಮಾಡಿರುವುದರಿಂದ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ. ಗ್ರಂಥಾಲಯದಲ್ಲಿ ಕವಿಗಳು ಹಾಗೂ ಮಹನೀಯರು ಬರೆದಿರುವ ಪುಸ್ತಕಗಳಿವೆ ಎಂದು ಹೇಳಿದರು. ಹೆಸರು ಗ್ರಾಮ ಪಂಚಾಯತಿ ದಾಸಬೋಯಿ ಅಂತ. ಈ ದಿನ ಬ್ಯಾಡರಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನಂಜಾಪುರ ಮತ್ತು ಗೊಲ್ಲರಹಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕರ ಗ್ರಂಥಾಲಯವನ್ನು ಓಪನ್ ಮಾಡಿದ್ದೇವೆ. ಎಲ್ಲ ಸಾರ್ವಜನಿಕರು ಮತ್ತು ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಅನುಕೂಲಕ್ಕಾಗಿ ಸಣ್ಣ ಪುಟ್ಟ ಜ್ಞಾನ ತಿಳ್ಕೋದಕ್ಕೆ ಸಾರ್ವಜನಿಕರು ಎಲ್ಲ ವಿಷಯಗಳನ್ನು ಪುಸ್ತಕದಲ್ಲಿ ಇಂದಿನ ಎಲ್ಲ ಕವಿಗಳು ಕಾದಂಬರಿಗಳು ಕಥೆಗಳನ್ನು ಬರೆದಿರುವವನ್ನು ಎಲ್ಲರೂ ಗ್ರಂಥಾಲಯದಲ್ಲಿ ಬಂದು ಸಾರ್ವಜನಿಕರು ಮತ್ತು ಮಕ್ಕಳು ಓದಿ ಜ್ಞಾನವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೀನಿ. ಜೈ ಹಿಂದ್. ಈ ಸಂದರ್ಭದಲ್ಲಿ ಬ್ಯಾಡ್ರಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಲ್ಮೇಲಮ್ಮ, ಉಪಾಧ್ಯಕ್ಷ ದಾಸಬೋಯಿ, ಸದಸ್ಯರಾದ ರಾಜೇಶ್, ಹೇಮಾವತಿ, ಸಿದ್ದಯ್ಯ, ಮಹಾದೇವಮ್ಮ, ಕುಳ್ಳಮಾಧು, ಗ್ರಾಮ ಅಭಿವೃದ್ಧಿ ಅಧಿಕಾರಿ ಮಲ್ಲಿಕಾರ್ಜುನ, ಕಾರ್ಯದರ್ಶಿ ಕಾಲರಾಜು, ಬಿಲ್ ಕಲೆಕ್ಟರ್ ಪ್ರಕಾಶ್, ಸಿಆರ್ಪಿಯ ಶಿಕ್ಷಕ ಪುಟ್ಟರಾಜು, ಶಿಕ್ಷಕ ಬಸವರಾಜು, ಗ್ರಾಮದಲ್ಲಿ ಮುಖಂಡರಾದ ಕುನ್ನಯ್ಯ, ಕಾಂತರಾಜು, ಸಿದ್ದರಾಜು, ಮಂಜು ಸೇರಿದಂತೆ ಇತರರು ಹಾಜರಿದ್ದರು. ಕೆಆರ್ಎಸ್ ಅಣೆಕಟ್ಟಿನ ಮೇಲ್ಭಾಗದಿಂದ ಬೆಂಗಳೂರು ಭಾಗಕ್ಕೆ ಕುಡಿಯುವ ನೀರನ್ನು ತೆಗೆದುಕೊಂಡು ಹೋದರೆ ಮದ್ದೂರು, ಮಳವಳ್ಳಿ ಭಾಗದ ರೈತರಿಗೆ ಬೇಸಾಯ ಮಾಡಲು ತೊಂದರೆ ಅನುಭವಿಸಬೇಕಾಗುತ್ತದೆ ಎಂದು ಕಾವೇರಿ ಜಲ ಸಂರಕ್ಷಣಾ ಹೋರಾಟಗಾರ ಅಂಜುಹಳ್ಳಿ ಪ್ರಸನ್ನಕುಮಾರ್ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ವತಿಯಿಂದ ನಡೆದ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜೀವನಾಧಾರಿತ ನಾಟಕವನ್ನು ಉದ್ಘಾಟಿಸಿ ಮಾತನಾಡಿ, ಸರ್ಕಾರ 6 ಟಿಎಂಸಿ ನೀರನ್ನು ಕೆಆರ್ಎಸ್ ಅಣೆಕಟ್ಟಿನ ಮೇಲ್ಭಾಗದಿಂದ ತೆಗೆದುಕೊಂಡು ಹೋಗಲು ಯೋಜನೆ ರೂಪಿಸಿದೆ. ಇದನ್ನು ಕೈಬಿಟ್ಟು ಈಗ ತೊರೆಕಾಡನಹಳ್ಳಿಯಿಂದ 5 ಹಂತದಲ್ಲಿ ಕುಡಿಯುವ ನೀರನ್ನು ತೆಗೆದುಕೊಂಡ ರೀತಿಯಲ್ಲೇ ತೆಗೆದುಕೊಂಡರೆ ಮದ್ದೂರು, ಮಳವಳ್ಳಿ ಭಾಗದ ರೈತರಿಗೆ ತೊಂದರೆಯಾಗುವುದಿಲ್ಲ. ಅದಕ್ಕಾಗಿ ಸರ್ಕಾರಕ್ಕೆ ನೀವು ಮನವಿ ಸಲ್ಲಿಸುವ ಅವಶ್ಯಕತೆ ಇದೆ ಎಂದರು. ಸರ್ವೋನ್ನತ ನ್ಯಾಯಾಲಯ ಕೂಡ ಇದನ್ನು ಎಂಡಾರ್ಸ್ಕೊಂಡು, ಅಂದರೆ ಮದ್ದೂರು ಮತ್ತು ಮಳವಳ್ಳಿ ಪಾರ್ಟ್ಸ್ ಆಫ್ ಟಿ.ಎನ್.ಸಿ ಕೂಡ ಡ್ರೈ ಲ್ಯಾಂಡ್ ಆಗುವಂಥ ಎಲ್ಲ ಅವಕಾಶಗಳು ಇದ್ದಾಗ ಮಳೆ ಕಡಿಮೆ ಆಗುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಜಲಾಶಯ ನಿರ್ಮಾಣ ಆದಾಗಲಿಂದಲೂ ನಾವು KRSನಲ್ಲಿ ಹೂವು ತೆಗೆದಿದ್ದೀವಿ. ಸುಮಾರು 4 ರಿಂದ 5 TMC ನೀರು ಸ್ಟೋರೇಜು KRSನಲ್ಲಿ ಈಗಾಗಲೇ ಕಡಿಮೆ ಆಗಿದೆ. ಎರಡನೇದು, ಈಗಿನ ಸರ್ಕಾರ ಬೆಂಗಳೂರಿನ ಜಲಮಂಡಳಿ ಒಂದು ಪ್ರಾಜೆಕ್ಟನ್ನು ತಯಾರು ಮಾಡಿದೆ. ಏನದು ಪ್ರಾಜೆಕ್ಟ್? KRSನ ಮೇಲ್ಭಾಗದಿಂದ ಬೆಂಗಳೂರು ನಗರಕ್ಕೆ, ಗ್ರಾಮಾಂತರಕ್ಕೆ 2 TMC, ನಗರಕ್ಕೆ 4 TMC, 6 TMC ನೀರನ್ನು KRS ಮೇಲ್ಭಾಗದಿಂದ ಕಟ್ಟೇರಿಯಿಂದ ಕೆಂಗೇರಿವರೆಗೆ ಸೆಳೆಯೋದು ಅಂತ ಮಾಡಿದೆ.
ಕಾರ್ಯಕ್ರಮದಲ್ಲಿ ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಅಧ್ಯಕ್ಷ ಮಹೇಶ್ ಕುಮಾರ್, ರೈತ ಸಂಘದ ನಾಯಕಿ ಸುನಂದಾ ಜಯರಾಮು, ಕಾವೇರಿ ಹಿತರಕ್ಷಣಾ ಸಮಿತಿಯ ಶಿವಲಿಂಗಯ್ಯ, ಮುದ್ದೇಗೌಡ, ಕೆಂಪೇಗೌಡ, ಚಿಕ್ಕಣ್ಣ, ಶಿವಕುಮಾರ್, ಬೋಳ್ಳಿ, ಗಜೇಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಂಕ್ಷಿಪ್ತ ಸುದ್ದಿಗಳು. ಸುಮಾರು 27 ವರ್ಷ ಶಿಕ್ಷಕ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸಿದ ಶಿಕ್ಷಕ ಸೋಮಣ್ಣರವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. 1998ರಲ್ಲಿ ಸೇವೆಗೆ ಸೇರಿ ಬೊಮ್ಮಡಿಯಲ್ಲಿ ಶಾಲೆಯಲ್ಲಿ 14 ವರ್ಷ, ವಾಟೆಹಳ್ಳಿ ಶಾಲೆಯಲ್ಲಿ 3 ವರ್ಷ, ಕೌರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 10 ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ರೇವಣ್ಣನದು ಮುಗಿದು ಹೋಯಿತು ಅಂದುಕೊಂಡ್ರೆ ಅದು ಸುಳ್ಳು, ನಾನೇನೆಂದು ತೋರಿಸುವೆ, ಪ್ರತಿಪಕ್ಷಗಳಿಗೆ ಮಾಜಿ ಸಚಿವ ರೇವಣ್ಣ ಎಚ್ಚರಿಕೆ. ಧರ್ಮಸ್ಥಳ ಪ್ರಕರಣದಲ್ಲಿ ಬಹಳ ದೊಡ್ಡ ಪಿತೂರಿ, ತನಿಖೆಯನ್ನು ಎನ್ಐಎ ಅಥವಾ ಸಿಬಿಐಗೆ ವಹಿಸಬೇಕು, ಬಿವೈ ವಿಜೇಂದ್ರ ಆಗ್ರಹ. ಒಳ ಮೀಸಲಾತಿಯಲ್ಲಿ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ, ಅಲೆಮಾರಿಗಳ ಹಕ್ಕಿಗೆ ಹೋರಾಟ, ಸೆಪ್ಟೆಂಬರ್ 3ರಂದು ಬೃಹತ್ ಪ್ರತಿಭಟನೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.